ನಾನು ನಿಮ್ಮ ಪ್ರೀತಿಯ ಕಿರಣೇಶು ಜೋಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ. ಸೊ ರೀಸೆಂಟಾಗಿ ಒಂದು ವಿಡಿಯೋದಲ್ಲಿ ನಾನು ಬೇಬಿಕಾರ್ನ್ ರೆಸಿಪಿನ ಮಾಡಿದ್ದೆ, ಬೇಬಿಕಾರ್ನ್ ಮಂಚೂರಿನ ಮಾಡಿದ್ದೆ. ಸೊ ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿದರು ರೆಸಿಪಿನ ಹಾಕಿ, ರೆಸಿಪಿನ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ರೆಸಿಪಿನ ಇವತ್ತು ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಇದ್ರ ಜೊತೆಗೆ ಒಂದು ಬಿಗ್ ನ್ಯೂಸ್ ಕೂಡ ಇದೆ. ಸೊ ನಿಮಗೆ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಕುಕ್ಕಿಂಗ್ ಯಾರು ಇಷ್ಟಪಡ್ತೀರಾ ಅವ್ರಿಗೆ ತುಂಬಾ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಏನು ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹೇಳ್ತೀನಿ, ಅಲ್ಲಿವರೆಗೂ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಇವಾಗ. ಸೊ ಕಸ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕವರಿಗೆ ಹಿಂಗೆ ಸುತ್ತಬಿಟ್ಟು ಇಟ್ಟಿದ್ದೆ. ಇವಾಗೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಬನ್ನಿ ಗೈಸ್. ನಾನು ಆಗಲೇ ಹೇಳ್ದಂಗೆ ಬೇಬಿಕಾರ್ನ್ ಮಂಚೂರಿ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಇವಾಗ ಬೇಬಿಕಾರ್ನ್ನ ಈ ಒಂದು ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಇನ್ನೂ ಸ್ವಲ್ಪ ಇದೆ ಕಟ್ ಮಾಡ್ಕೋಬೇಕು. ಓದ್ಸಲಿ ನಾನು ಮೋಮೋಸ್ ರೆಸಿಪಿ ಹಾಕಿದಾಗ ತುಂಬ ಜನ ಹೆಂಗೆ ಅರಿಯೋದು ಅಂತ ಹೇಳ್ಕೊಡಿ, ಹೆಂಗೆ ಸ್ಟಫಿಂಗ್ ಮಾಡೋದು ಅಂತ ಹೇಳ್ಕೊಡಿ, ಡೀಟೇಲಾಗಿ ತೋರಿಸಿಲ್ಲ ಅಂತೆಲ್ಲ ಹೇಳಿದರು. ಅಷ್ಟೊಂದು ಡೀಟೇಲಾಗಿ ತೋರಿಸ್ಬಾರ್ದು, ತುಂಬ ಹೇಳ್ದಂಗೆ ಆಗುತ್ತೆ ವಿಡಿಯೋ ಅಂತ ನಾನು ತೋರಿಸಿರಲಿಲ್ಲ. ಬಟ್ ಈ ಸಲ ಡೀಟೇಲಾಗಿ ತೋರಿಸ್ತೀನಿ, ಇದಕ್ಕೆ ಏನು ಕಮೆಂಟ್ಸ್ ಆಗ್ತೀರ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ನೀವು ಯಾವ ಥರ ಬೇಕಾದರೂ ಕಟ್ ಮಾಡ್ಕೋಬೋದು, ನಿಮ್ಮ ಆಪ್ಷನ್ನು. ಸೊ ಇವಾಗ ಇನ್ನು ಉಳಿದಿದ್ದನ್ನು ಕಟ್ ಮಾಡಿಕೊಂಡು ಬರ್ತೀನಿ. ಅದನ್ನು ತೋರಿಸ್ಬೇಕು ಅಂತಂದ್ರೆ ಬನ್ನಿ. ಇದನ್ನು ನಾನು ತೋರಿಸೋ ರೀತಿ ಹಿಂಗೆ ಉದ್ದ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ದಪ್ಪದಾಗಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು ಇದನ್ನು. ಇವಾಗ ಇಂಗ್ರೀಡಿಯೆಂಟ್ಸ್ ಬಂತು ಬೇಬಿಕಾರ್ನ್ ಆ್ಯಂಡ್ ಕ್ಯಾಪ್ಸಿಕಮ್. ನಾನು ಜಾಸ್ತಿ ಮಾಡ್ತಾ ಇರೋದ್ರಿಂದ 2 ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ. ಆಮೇಲೆ ಆನಿಯನ್ ಎಲ್ರಿಗೂ ಇಷ್ಟ, ಆ್ಯಂಡ್ ಗಾರ್ಲಿಕ್ ಕೂಡ ತುಂಬ ಎಲ್ರಿಗೂ ಇಷ್ಟ, ಹಾಗೆ ಸ್ಪೈಸಿನ ಇಷ್ಟಪಡ್ತಾರೆ. ಸೊ ಹಾಗಾಗಿ 4 ಮೀಡಿಯಮ್ ಸೈಜ್ ಆನಿಯನ್ನು ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಆ್ಯಂಡ್ 5 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ಇದು ಖಾರಕ್ಕೆ ನಾನು ಆ ಥರ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಇವಾಗ ರೆಡಿಯಾಗಿದೆ. ಆಲ್ಮೋಸ್ಟ್ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿಯಾಗಿದೆ. ಇವಾಗ ಇದನ್ನು ಮ್ಯಾರಿನೇಟ್ ಮಾಡ್ಕೋಬೇಕು. ಹೇಗೆ ಮಾಡೋದು ಅಂತಂದರೆ ಕಾರ್ನ್ಫ್ಲೋರ್ ಹಾಕಬೇಕು ಮತ್ತು ಸ್ವಲ್ಪ ಮೈದಾ ಹಿಟ್ಟು, ಖಾರ ಪುಡಿ, ಉಪ್ಪು ಎಲ್ಲ ಹಾಕಬೇಕು. ಅದು ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನಾನು, ಓಕೆನಾ? ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಬೇಕು ಫಸ್ಟು. ನಿಮಗೆ ಅಳತೆ ನೀವು ಕಲಿಸ್ಬೇಕಾದ್ರೆ ಗೊತ್ತಾಗುತ್ತೆ. ಇದಕ್ಕೆ ನೀರು ಹಾಕ್ಬಿಟ್ಟು ಕಲಿಸೋ ಥರ ಏನಿರಲ್ಲ, ಬೇಕಾದರೆ ಸ್ವಲ್ಪ ಹಾಕೋಬೇಕಷ್ಟೇ. ಸೊ ನಾನಿವಾಗ ಕಾರ್ನ್ಫ್ಲೋರ್ ಹಾಕಿದ್ದೀನಿ, ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ಮೈದಾ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ, ಕಾರ್ನ್ಫ್ಲೋರ್ ಹಾಕಿರ್ತೀನಲ್ಲ ಹಾಗಾಗಿ. ಆ್ಯಂಡ್ ಹೆಲ್ತಿಗೆ ಒಳ್ಳೆಯದಲ್ಲ ಮೈದಾ ಹಿಟ್ಟು, ಬಟ್ ಆದ್ರೂ ಹಾಕ್ತಾಯಿದ್ದೀನಿ, ಸ್ವಲ್ಪ ಬೇಕಲ್ಲ ಅಂತ. ಖಾರ ಪುಡಿನ ಹಾಕ್ಕೊತಾ ಇದ್ದೀನಿ. ಸೊ ಇದು ಎಷ್ಟು ನೀವು ಖಾರ ಮಾಡ್ಕೊಳ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಪೈಸಿ ಯಾರಿಗೆ ಜಾಸ್ತಿ ಇಷ್ಟಪಡ್ತೀರಾ ಇಲ್ಲಿ ಸ್ವಲ್ಪ ಜಾಸ್ತಿ ಖಾರ ಪುಡಿನ ಯೂಸ್ ಮಾಡಿ. ಸ್ವಲ್ಪ ಸಾಲ್ಟ್, ಇಂಡಿಯನ್ ಟಚ್ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಬಿಕಾಸ್ ಆಲ್ರೆಡಿ ನಾನು ಇದನ್ನು ಟ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಹಾಗಾಗಿ ಇದೆರಡು ಇಂಗ್ರೀಡಿಯೆಂಟ್ಸ್ನ ಮಿಸ್ ಮಾಡಬೇಡಿ. ಆ್ಯಂಡ್ ಸ್ವಲ್ಪ ಕೈಯಲ್ಲಿ ಈ ಥರ ಉಜ್ಜಿಬಿಟ್ಟು ಅಜ್ವಾನ ಹಾಕಿ, ಈ ಅಜ್ವಾನ ಹಾಕಿದ್ರೆ ಏನೋ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಅಜ್ವಾನ ಯಾವ ಥರ ಇರುತ್ತೆ ಅಂತ ತುಂಬ ಜನ ಕೇಳ್ತಾರೆ. ಸೊ ನೋಡಿ ಈ ಥರ ಇರುತ್ತೆ, ಸ್ವಲ್ಪ ಜೀರಿಗೆ ಥರನೇ ಇರುತ್ತೆ, ಬಟ್ ಚಿಕ್ಕದಾಗಿರುತ್ತೆ ಅಷ್ಟೇ. ಸೊ ಇದನ್ನು ಇವಾಗ ನೀಟಾಗಿ ಕಲಿಸ್ಕೊಬೇಕು. ಸೊ ನೀರನ್ನ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, ಸ್ವಲ್ಪ ಗಟ್ಟಿಯಾಗೇ ಇರಬೇಕಿದು. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಇವಾಗ ನೀಟಾಗಿ ಫಸ್ಟ್ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಬೇಕು. ಇವಾಗ ನೀಟಾಗೆಲ್ಲ ಮಿಕ್ಸ್ ಆಗಿದೆ. ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾವು ಕಲಿಸ್ಕೊಬೇಕು. ಇವಾಗ ಫೈನಲಿ ಈ ಥರ ರೆಡಿ ಆಗಿದೆ. ಇದನ್ನು ಎಣ್ಣೆಲಿ ಕರಿಬೇಕು. ಇವಾಗ ಬೇಬಿಕಾರ್ನ್ನ ಕರಿದ್ಬಿಟ್ಟು ಕ್ರಿಸ್ಪಿಯಾಗಿ ಇಲ್ಲಿಟ್ಟಿದ್ದೀನಿ. ಯಾರೊಬ್ರು ಕಳ್ಳರು ಬಂದು ಕಾಯ್ತಿದ್ದಾರೆ. ಅವ್ವ ಇದನ್ನೇ ಎತ್ಕೊಂಡು ಇಲ್ಲಿ ಕಿರಣ್ ಅವರು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದಾರೆ. ಸಾಕು ಕೊಡು ನೀನು ಕದೀಮಾ. ಏನು ತೋರಿಸ್ಲಿಲ್ಲ ಅಂದ್ರೂ ಜನಕ್ಕೆ ತೊಂದರೆ, ಅದಕ್ಕೆ ಎಣ್ಣೆಗೆ ಬಿಡೋದು ಹೇಗೆ ಅಂತಲೂ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಕೈಯೆಲ್ಲ ಉರಿ ಬರುತ್ತೆ ಅಂದರೆ ಸ್ಪೂನ್ ಇಟ್ಕೊಂಡು ಆರಾಮಾಗಿ ಹಿಂಗೆ ಒಂದೊಂದೇ ಎಣ್ಣೆಗೆ ಬಿಡ್ಬೋದು, ಚೆನ್ನಾಗಿ ಬರುತ್ತೆ. ಈ ಥರ ಬಂದಿದೆ ಇವಾಗ, ಒಳ್ಳೆ ಫಿಶ್ ಥರ ಕಾಣಿಸ್ತು. ಸ್ವಲ್ಪ ಕಪ್ಪಾಗಿದೆ ಮಾತಾಡ್ತಾ ಇಲ್ಲ ನೋಡ್ತಾ, ಬಟ್ ಈ ಥರ ಕ್ರಿಸ್ಪಿಯಾಗಿ ಬಂದ್ರೇ ಚೆನ್ನಾಗಿರುತ್ತೆ. ಈ ಥರ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ಇವಾಗ ಲಾಸ್ಟಿಗೆ ಇದನ್ನು ಒಗ್ಗರಣೆ ಮಾಡಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಸ್ವಲ್ಪ ಎಣ್ಣೆ ಹಾಕೋಬೇಕು.
ಆ್ಯಂಡ್ ಇದಕ್ಕೆ ನಾನು ನಮ್ಮ ಇಂಡಿಯನ್ ಟಚ್ ಕೊಡೋಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ. ಇದು ಒಂಥರ ಸಕ್ಕತ್ತಾಗಿರುತ್ತೆ ಟೇಸ್ಟು. ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು. ಇದೇ ಆ್ಯಕ್ಚುಲಿ ಮೇನ್ ಟೇಸ್ಟ್ ಅಂತಲೇ ಹೇಳ್ಬೋದು. ಇದು ಬಾಯಿ ಸಿಕ್ಕಿದ್ರೆ ಒಂಥರ ಸಕ್ಕತ್ತಾಗಿರುತ್ತೆ ಟೇಸ್ಟ್. ಸೊ ಗೈಸ್ ಇವಾಗ ಆನಿಯನ್, ಇವಾಗ ಕ್ಯಾಪ್ಸಿಕಮ್, ಸ್ವಲ್ಪ ಈರುಳ್ಳಿ ಸ್ವಲ್ಪ ರೋಸ್ಟ್ ಆದಾಗ ನಾವು ಇದನ್ನು ಕ್ಯಾಪ್ಸಿಕಮ್ನ ಹಾಕೋಬೇಕು. ಆಪ್ಷನಲ್ ನಿಮಗೆ ಬೇಕು ಅಂದರೆ ಹಾಕೋಬೋದು, ಜಾಸ್ತಿ ಹಾಕೋಬೇಡಿ, ಹುಳಿ ಬರುತ್ತೆ. ನಾನು ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ಸ್ವಲ್ಪ ಕ್ಯಾಪ್ಸಿಕಮ್ನ ಜಾಸ್ತಿ ಹಾಕಿದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಬೇಕು. ಸ್ವಲ್ಪ ಸಾಲ್ಟ್ನ ಹಾಕ್ತಾಯಿದ್ದೀನಿ. ಸೋಯಾ ಸಾಸ್ನ ಹಾಕಿದ್ದೀನಿ, ಆಲ್ರೆಡಿ ಮಿಸ್ಸಾಗಿ ಹಾಕ್ಬಿಟ್ಟೆ. ಸೋಯಾ ಸಾಸ್ ಮತ್ತು ನೀವು ಹತ್ರ ರೆಡ್ ಚಿಲ್ಲಿ ಸಾಸ್ ಇದ್ದರೆ ನೀವು ಹಾಕೋಬೋದು. ಈ ಥರ ಕಾಣುತ್ತೆ. ಅದಾದಮೇಲೆ ಇದು ಬಂದು ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಈ ಥರ ಹಾಕಬೇಕು. ಏನಕ್ಕೆ ಅಂತಂದರೆ ಇದು ಥಿಕ್ನೆಸ್ ಬರುತ್ತೆ. ಸೊ ಹಾಗಾಗಿ ಇದನ್ನು ಹಾಕೋದು. ಕಾರ್ನ್ಫ್ಲೋರ್ ಹಾಕಿದ್ಮೇಲೆ ಎಷ್ಟು ತಿಕ್ಕಾಗಿದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಈ ಒಂದು ಗೋಬಿ ಏನಿದೆ ಅದನ್ನು ಹಾಕ್ತೀನಿ. ಇವಾಗ ಗೋಬಿನ ಹಾಕಾಯಿತು, ಮಿಕ್ಸ್ ಮಾಡೋಣ. ಇದನ್ನು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋದರೆ ಮೆತ್ತಗಾಗ್ಬಿಡುತ್ತೆ. ಸೊ ಬೇಗ ಬೇಗ ಮಿಕ್ಸ್ ಮಾಡಿ ಸರ್ವ್ ಮಾಡೋಣ. ಆಮೇಲೆ ವಿಡಿಯೋಗ್ರಾಫರ್ ಬಿಡಿ ಇವಾಗ. ಅವನಿಗೆ ಮನ್ಸು ತಡಿತಿಲ್ಲ ಕಣವನಿಗೆ. ಸೊ ಗೈಸ್ ಫೈನಲಿ ಇವಾಗ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡಿ ಇಬ್ರು ಹೇಳ್ತಾರೆ. ಇನ್ನೊಂದ್ಸಲಿ ಚೆನ್ನಾಗಿತ್ತಾ? ಸೂಪರ್. ಇವಾಗ ಕಿರಣ್ ಅವ್ರು ಟೇಸ್ಟ್ ಮಾಡ್ತಾರೆ. ಇರ್ಲಿಲ್ಲ, ಅದಕ್ಕೆ ಅವತ್ತೇ ಹೇಳಿದ್ದೆ ಇನ್ನೊಂದಿನ ಮಾಡೋಣ ಅಂತ. ಆದ್ರೆ ನೀನು ಬಂದಿದ್ದಲ್ಲ, ಅದಕ್ಕೆ ಬಿಡು. ಸಿನಿಮಾಟಿಕ್ ಕಲ್ತಿದ್ದೆ. ಹೆಂಗಿದೆ ನೀವು ಮಾಡಿರೋದು? ಈಗ ತಾನೇ ಮಾತಾಡಲ್ಲ ಅಂದ್ರಲ್ಲ, ನಾನು ಮಾಡಿರೋದು ಯಾವಾಗಲೂ ಚೆನ್ನಾಗೇ ಇರುತ್ತೆ. ನೀವು ಟೇಸ್ಟ್ ಮಾಡಿ. ನಾನು ಇವಾಗ ಕಿರಣ್ ಅವರು ಟೇಸ್ಟ್ ಮಾಡ್ತಾ ಇದ್ದಾರೆ. ಹೌದಾ? ಅಂದರೆ ಸಾಸು ಕಮ್ಮಿ ಹಾಕಿದ್ದು ಕರೆಕ್ಟ್ ಆಗಿದ್ದೆ, ಹೋಸಲಿ ಜಾಸ್ತಿ ಹಾಕಿತ್ತಲ್ಲ. ಹೋಸಲಿ ನೀವು ಜಾಸ್ತಿ ಹಾಕಿದ್ದು, ನಾನಲ್ಲ. ಫೈನಲಿ ನಾವು ಬೇಬಿಕಾರ್ನ್ ಮಂಚೂರಿಯನ ತಿಂದು ಅದಾದಮೇಲೆ ಚಪಾತಿ, ಎಗ್ ಬುರ್ಜಿ, ಕಾಯಿ ಚಟ್ನಿ, ಆಮೇಲೆ ಪಲ್ಯ ಎಲ್ಲ ತಿಂದು ಎಲ್ಲ ಮುಗಿಸಿದ್ವಿ. ಸೊ ಹೇಗಿತ್ತು ಇವತ್ತಿನ ಡೇ ಅಂತ ಹೇಳಿ ಕಿರಣ್ನ ಕೇಳೋಣ ಸ್ವಲ್ಪ. ಅವ್ರಿಗೆ ಹೇಳ್ಬೇಕು ತಾನೆ, ಗೆಸ್ಟಿಗೆ. ನಮಗೆ ಹೇಳಿದ್ರೆ ಗೆಸ್ಟ್ ಹೋಗ್ಬಿಟ್ಟಲ್ಲ, ಟೈಮ್ ಆಯ್ತು ಅಂತ ನೀವು ಹೇಳ್ಬೇಕು. ಸೊ ಇವತ್ತು ಕಿರಣ್ ಎಗ್ ಬುರ್ಜಿ ಮಾಡಿದ್ರು, ಸಕ್ಕತ್ತಾಗಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ಚೆನ್ನಾಗಿ ಮಾಡಿದ್ರಂತೆ. ಬಟ್ ನಾನು ಟೇಸ್ಟ್ ಮಾಡೋಕ್ಕಾಗಲ್ಲ, ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಮೊಟ್ಟೆ ಕೂಡ ತಿನ್ನಲ್ಲ ನಾನು. ಬಟ್ ಎಲ್ಲ ರೆಸಿಪಿ ಮಾಡ್ತೀನಿ ಮೊಟ್ಟೆದು ಮಾತ್ರ. ನೆನ್ನೆ ಹೇಳಿದ್ದೆ ಒಂದು ಲಾಸ್ಟಲ್ಲಿ ಬಿಗ್ ಅನೌನ್ಸ್ಮೆಂಟ್ನ ಹೇಳ್ತೀನಿ ಅಂತ ಹೇಳ್ಬಿಟ್ಟು, ಬೈ ಮಿಸ್ಸಾಗಿ ಮರೆತ್ಬಿಟ್ಟು ಹಾಗೆ ಮಲ್ಕೊಬಿಟ್ವಿ. ಊಟ ಎಲ್ಲ ಮಾಡಿ ಕಿರಣ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವ್ರ ಜೊತೆ ಮಾತಾಡ್ತಾ ಮರ್ತೋಗ್ಬಿಡ್ತು. ಸೊ ಏನು ಅಂತಂದರೆ ಅತಿ ಶೀಘ್ರದಲ್ಲಿ ನಾವು ಒಂದು ಕುಕ್ಕಿಂಗ್ ಚಾನಲ್ನ ಓಪನ್ ಮಾಡ್ತಾ ಇದ್ದೀವಿ. ಸೊ ಆ ಒಂದು ಕುಕ್ಕಿಂಗ್ ಚಾನಲ್ ನೇಮ್ ಏನು ಅಂತ ಹೇಳ್ಬಿಟ್ಟು ಕಿರಣ್ ಹೇಳ್ತಾರೆ. ಈಗಲೇ ಬೇಡ, ಆಮೇಲೆ ಹೇಳಿ ಪರವಾಗಿಲ್ಲ. ಈಗಲೇ ಬೇಡ. ಸೊ ಏನು ಅಂತಂದರೆ ಈ ಕುಕ್ಕಿಂಗ್ ಒಂದು ಚಾನಲಲ್ಲಿ ಆಲ್ಮೋಸ್ಟು ಕಿರಣ್ ಫ್ರೆಂಡ್ಸು ಮತ್ತು ನನ್ನ ಫ್ರೆಂಡ್ಸು ಎಲ್ಲರೂ ಸೇರಿ ಮಾಡ್ತಾ ಇರೋದು. ಇನ್ನೇನು ಕಿರಣ್ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಒಂದೇ ಇವಾಗ. ಏನು ಅಂತಂದರೆ ಒಂದು 5 to 6, 7 ಮೆಂಬರ್ಸ್ ಇರ್ತೀವಿ ಈ ಒಂದು ಚಾನಲಲ್ಲಿ. ಬೆಸ್ಟು ವೆಜ್ ಆ್ಯಂಡ್ ನಾನ್ ವೆಜ್ ರೆಸಿಪೀಸ್ ಇರುತ್ತೆ. ಆ್ಯಂಡ್ ಫುಲ್ ಎಲ್ಲ ಹಳ್ಳಿ ಕಡೆ ಮಾಡೋವಂಥ ರೆಸಿಪೀಸು, ಆ್ಯಂಡ್ ಹಳ್ಳಿಲೇ ಹೋಗಿ ಮಾಡೋವಂಥ ರೆಸಿಪೀಸು.
ತುಂಬ ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮಾಡಿದ್ರೆ ಒಂಥರ ಫುಲ್ ಒಂಥರ ಚೆನ್ನಾಗಿರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಸೊ ಅದು ಆ ಚಾನಲಲ್ಲಿ ಯಾರ್ಯಾರು ಇರ್ತೀವಿ, ಏನೇನು ರೆಸಿಪೀಸ್ ಬರುತ್ತೆ ಎಲ್ಲ ಫುಲ್ ಡೀಟೇಲ್ಸು ಆ ಒಂದು ಚಾನಲಲ್ಲೇ ಬರುತ್ತೆ. ಏನೋ ಹೇಳಿ, ಮಾತಾಡಿ ಹೋಗ್ಲಿ. ಎಲ್ಲ ನೀನೇ ಮಾತಾಡ್ತಿಲ್ಲ, ಹೇಳಿ. ನಂದೆಲ್ಲ ಇವಳಿಗೆ ಕೊಟ್ಬಿಟ್ಟಿದ್ದೀನಿ ಗಾಯ್ಸ್ ಮಾತಾಡೋದಕ್ಕೆ. ನಾನು ಅದಕ್ಕೆ ಏನು ಮಾತಾಡಲ್ಲ. ಸೊ ಈ ಒಂದು ಅನೌನ್ಸ್ಮೆಂಟ್ನ ನಾನು ನಿಮಗೆ ಹೇಳಬೇಕಾಗಿತ್ತು. ತುಂಬ ದಿನದಿಂದ ಹೇಳ್ಬೇಕಂತ ಅಂದ್ಕೊತಾ ಇದ್ವಿ. ಆ್ಯಂಡ್ ತುಂಬ ದಿನದಿಂದ ಪ್ಲ್ಯಾನ್ ಕೂಡ ಮಾಡಿದ್ವಿ ಈ ಥರ ಮಾಡಬೇಕಂತ ಹೇಳಿಬಿಟ್ಟು. ಸೊ ನೆಕ್ಸ್ಟ್ ಚಾನಲಲ್ಲಿ ಮತ್ತೆ ತುಂಬ ರೆಸಿಪೀಸು ನಾವು ಆಲ್ರೆಡಿ ಫಾಲೋ ಮಾಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ. ನೋಡಿ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆ್ಯಕ್ಚುಲಿ. ಅಂದರೆ ಒಬ್ಬರು ಮಾಡೋದಕ್ಕಿಂತ ತುಂಬ ಜನ ಮಾಡ್ತಿದ್ದೀವಲ್ಲ, ಅದಕ್ಕೋಸ್ಕರ. ಅಂತೂ ಇನ್ನೊಂದು ಏನಂತಂದರೆ ನಮ್ಮ ಒಂದು ಟೀಮಲ್ಲಿ ಬೆಸ್ಟ್ ಶೆಫ್ ಇದ್ದಾರೆ ನಾನ್ ವೆಜ್ಗೆ. ಸೊ ಅವ್ರ ಹತ್ರ ಮಾಡಿಸ್ತಾ ಇರೋದು. ಸೊ ಹಾಗಾಗಿ ಅವ್ರದ್ದೊಂದು ಸೀಕ್ರೆಟ್ ರೆಸಿಪಿ ಅಂತೆ ಅದು. ತುಂಬ ದಿನ ಇದೆ ನನ್ನ ಸೀಕ್ರೆಟ್ ರೆಸಿಪಿ ಯಾರಿಗಾದ್ರೂ ಗೊತ್ತಾದರೆ ಕಷ್ಟ ಅಂತ ಹೇಳ್ಬಿಟ್ಟು ಅದನ್ನು ಮುಂದಕ್ಕೆ ಹೋಗ್ತಾ ಇತ್ತು. ಬಟ್ ಇಲ್ಲ, ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ಸೊ ನಿಮ್ಮ ಒಂದು ಸಪೋರ್ಟ್ ಬೇಕು. ಆ ಒಂದು ಚಾನಲ್ ಆಲ್ಮೋಸ್ಟ್ ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಅದು ಇನ್ನು ಅದೇನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅದು ಇದು ಎಲ್ಲ ಇರುತ್ತೆ. ಸೊ ಹಾಗಾಗಿ ಓಪನ್ ಆಗೋಕ್ಕೆ ಸ್ವಲ್ಪ ಡಿಲೇ ಆಗ್ತಾ ಇದೆ. ಸೊ ಅಷ್ಟೇ. ಇವಾಗ ನೆಕ್ಸ್ಟು ಯಾವಾಗ ಓಪನ್ ಆಗುತ್ತೆ ನಾನು ಆವಾಗ ಒಂದು ವಿಡಿಯೋ ಮಾಡಿ ಅದಕ್ಕೆ ಅಂತಲೇ ಸಪ್ರೇಟು ಆ ಒಂದು ವಿಡಿಯೋದಲ್ಲೇ ಕಂಪ್ಲೀಟಾಗಿ ಬಂದು ಹೇಳ್ತೀವಿ ಯಾರ್ಯಾರು ಇರ್ತೀವಿ ನಮ್ಮ ಟೀಮಲ್ಲಿ, ಏನೇನು ರೆಸಿಪಿ ಮಾಡ್ತೀವಿ. ಅದರಲ್ಲಿ ಒಂದು ಬಿಗ್ ಅನೌನ್ಸ್ಮೆಂಟ್ ಅದರಲ್ಲೂ ಕೂಡ ಇದೆ. ಸೊ ಅದನ್ನು ಕೂಡ ನೆಕ್ಸ್ಟು ಒಂದು ವಿಡಿಯೋದಲ್ಲಿ ಹೇಳ್ತೀವಿ. ಇಷ್ಟೇ ಗೈಸ್. ಇನ್ನೇನಾದರೂ ಹೇಳೋಕ್ಕಿದ್ರೆ ಅಥವಾ ಏನಾದರೂ ನಿಮ್ಮ ಸಪೋರ್ಟ್ ಮಾಡೋ ಥರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಹೇಳೋ, ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀವಿ. ಅಷ್ಟೇ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ರೆಸಿಪಿ ವಿಡಿಯೋ ಬೇಕು ಅಥವಾ ಯಾವ ಥರ ವಿಡಿಯೋ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ ಗೈಸ್. ಬಾಯ್.